ಲಾರ್ಡ್, ಹಾಲೆಲೂಯ್ಯ. ಪ್ರಿಯ ದೇವರ ಜನರೇ, ಮಕ್ಕಳೇ, ಹೇಗಿದ್ದೀರಾ? ನನ್ನ ಪ್ರಿಯ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಮುಂಜಾನೆ ವೇಳೆಯಲ್ಲಿ ತಮ್ಮೆಲ್ಲರನ್ನು ನೋಡೋದಕ್ಕೂ ದೇವರು ಕೊಟ್ಟಿರೋ ಭಾಗ್ಯಕ್ಕಾಗಿ ಸ್ತೋತ್ರ. ಬನ್ನಿ, ಈ ಶ್ರೇಷ್ಠಕರವಾದ ದಿನದಲ್ಲಿ, ತಿಂಗಳನ ಮೊದಲನೇ ದಿವಸ, ನಾವೊಂದು ಶ್ರೇಷ್ಠಕರವಾದ ವಾಕ್ಯದಿಂದ ಪ್ರಾರಂಭ ಮಾಡಿಕೊಳ್ಳೋಣ. ಕೀರ್ತನೆಗಳು 3ನೇ ಅಧ್ಯಾಯ 3ನೇ ವಚನ, ಸ್ಯಾಮ್ಸ್ 3:3. ಆದರೆ ಓ ನನ್ನ ಕರ್ತನೆ, ನನಗೆ ಗುರಾಣಿಯೂ ನನ್ನ ಘನವೂ ನನ್ನ ತಲೆ ಎತ್ತುವವನು ನೀನೇ. ಆಮೆನ್. ಬಟ್ thou, O Lord, are a shield for me, my glory and the lifter of my head. ಆಮೆನ್. ಪ್ರಿಯ ದೇವರ ಮಕ್ಕಳೇ, ತಿಂಗಳನ ಮೊದಲನೇ ದಿನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಮೊದಲನೇ ದಿನದಲ್ಲಿ ಭಕ್ತನು ದೇವರ ಹತ್ರ ಒಂದು ವಿಜ್ಞಾಪನೆ ಉಳ್ಳ ವಾಕ್ಯ ಏನಂದ್ರೆ, ಓ ಕರ್ತನೆ, ಓ ನನ್ನ ದೇವರೇ, ನನ್ನ ಗುರಾಣಿಯು ಈ ತಿಂಗಳೆಲ್ಲ ನೀನೇ ಆಗಿರಬೇಕು, ನನ್ನ ಘನವೂ ನೀನೇ ಆಗಿರಬೇಕು, ನನ್ನ ತಲೆ ಮೇಲೆತ್ತಿರುವ ದೇವರು ನೀನಾಗಬೇಕು. ಸ್ತೋತ್ರ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಂಥ ಒಳ್ಳೆ ಒಂದು ವಿಜ್ಞಾಪನೆ ಅಂದರೆ, ಸ್ವಾಮಿ, ಈ ಮೇ ತಿಂಗಳು ನಾನು ನಡೆಯಬೇಕು, ಈ ಮೇ ತಿಂಗಳಲ್ಲಿ ನನ್ನ ವಿಷಯಗಳು ಕಾರ್ಯಸಾಧಕವಾಗಬೇಕು, ಈ ಮೇ ತಿಂಗಳಲ್ಲೇ ನಾನು ಜಯಭರಿತವಾದ ಒಂದು ತಿಂಗಳಾಗಿ ನನ್ನ ಜೀವನದಲ್ಲಿ ಎನಿಸಲ್ಪಡಬೇಕೆಂದರೆ, ಮೊದಲು ಈ ಭಕ್ತನು ದೇವರ ಮುಂದೆ ಕೇಳೋದೇನೆಂದ್ರೆ, ಓ ದೇವರೇ, ನನ್ನ ಕರ್ತನೆ. ಫಸ್ಟ್ ಅಕ್ಸೆಪ್ಟ್ ಮಾಡಿದ್ದಾನೆ that you are my God. He has accepted that there is no one in this month of May, you are my God. ಅದಾದ ಮೇಲೆ ನನ್ನ ಗುರಾಣಿಯು ನೀನೆ. ಎಸ್, ನನ್ನ ಗುರಾಣಿಯು ನೀನೆ. ಐ ಮೀನ್, ಯು ಆರ್ ಮೈ ಶೀಲ್ಡ್. ಈ ಗುರಾಣಿ ಎಂತ ಅಂದರೆ, ಈ ವಾರದಲ್ಲಿ, ಈ ತಿಂಗಳಲ್ಲಿ ಅನೇಕ ವಿರುದ್ಧವಾದ ಕಾರ್ಯಗಳು ನನಗೆ ಬರುವಾಗ ನನ್ನನ್ನು ಕಾಪಾಡೋ ದೇವರು ನೀನಾಗಿರಬೇಕು. ಇದು ಮಾತ್ರವಲ್ಲದೆ ನನ್ನ ತಲೆ ಎತ್ತುವ ದೇವರು ನೀನೆ. ಪ್ರಿಯ ದೇವರ ಮಕ್ಕಳೇ, ಕಳೆದ ತಿಂಗಳು ಯಾವ ವಿಷಯದಲ್ಲಿ ತಲೆಬಾಗಿ ನೀವು ಬಾಳಿದ್ದೀರೋ, ಯಾರ್ಯಾರ ಮುಂದೆ ತಲೆ ಬಾಗಿಬಿಟ್ಟಿದ್ದೀರೋ, ನೀವು ಈ ದಿನ ವಿಜ್ಞಾಪನೆ ಉಳ್ಳ ಪ್ರಾರ್ಥನೆಯಿಂದ ದೇವರ ಮುಂದೆ ಕೇಳಿ ನೋಡಿ, ದೇವರೇ, ನನ್ನ ತಲೆ ಎತ್ತುವ ದೇವರು ನೀನು. ಹೇಳಿ ನೋಡಿ, ನಿಶ್ಚಯವಾಗಿ ತಿಂಗಳು ನಿಮಗೆಲ್ಲಾ ವಿಷಯದಲ್ಲಿ ದೇವರು ನಿಮ್ಮ ತಲೆ ಎತ್ತಿ ನಿಮಗೆ ಘನಪಡಿಸಿ ನಿಮಗೆ ದೇವರಾಗಿರುತ್ತಾನೆ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಯೇಸುವೆ, ಈ ವಾಕ್ಯದ ಪ್ರಕಾರವಾಗಿ ಅವರಿಗೆ ಗುರಾಣಿಯು, ಅವರ ಘನವು, ಅವರನ್ನು ತಲೆ ಎತ್ತುವ ದೇವರು ನೀನಾಗಿರಬೇಕು. ಈ ಮುಂಜಾನೆ ವೇಳೆಯಲ್ಲಿ ಮಕ್ಕಳೆಲ್ಲರೂ ನಿನ್ನನ್ನು ಕೂಗುತ್ತಾ ಇದ್ದಾರಯ್ಯ. ಓ ದೇವರೇ, ನೀನೇ ನನ್ನ ಕರ್ತನೆ ಎಂಬುದಾಗಿ ಕರೆಯುವ ಪ್ರತಿಯೊಬ್ಬ ದೇವರ ಮಕ್ಕಳಿಗೂ, ಕೇಳುತ್ತಿರುವ ಪ್ರತಿಯೊಬ್ಬ ದೇವರ ಮಕ್ಕಳಿಗೂ ನೀನೇ ಘನವು, ಗುರಾಣಿಯು, ಅವರ ತಲೆ ಎತ್ತಿ ಅವ್ರನ್ನ ಈ ತಿಂಗಳೆಲ್ಲ ನೀನು ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ಪ್ರಿಯರಾದ ದೇವರ ಜನರೇ, ನಾಳೆ ಮರಳಿ ಇದೇ ಸಮಯ ನಾವೆಲ್ಲರೂ ಕೂಡಿ ಭೇಟಿಯಾಗೋ ತನಕ ಪರಿಶುದ್ಧಾತ್ಮ ದೇವರು ತಮ್ಮೆಲ್ಲರನ್ನು ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.